ಆರ್ಯ ಸರ್ ಮನೇಲಿ ಊಟ ಮಾಡಿದ್ಮೇಲೆ ಬೇರೆ ಕಡೆ ತಿನ್ನೋಕೆ ಮನ್ಸು ಬರೋಲ್ಲ. ಜೇಂಡೆ, ನಾನು ನಿಮ್ಮನ್ನೇನೋ ಕೇಳಲ್ಲ. ನೀವು ನಮ್ಮ ಆರ್ಯ ಸರ್ ಮೇಲೆ ಯಾವ್ದಾದ್ರು ಕೋಪ ಮಾಡ್ಕೊಂಡಿದ್ದೀರಾ? ಎದ್ದೇಳೋ ಮೇಲೆ. ಅಥವಾ ಅವ್ರ ಜೊತೆ ಯಾವತ್ತಾದ್ರೂ ಆರ್ಗ್ಯೂ ಮಾಡಿದ್ದೀರಾ? ಶಿವನ್ ಕೊರಳಲ್ಲಿ ಹಾವಿದ್ದಾಗೆ ನಾನು. ಯಜಮಾನನ ವಿರುದ್ಧ ಯಾವತ್ತೂ ಹೆಡೆ ಎತ್ತಲ್ಲ. ಯಾಕೆ ಹೇಳಿ? ಅದು ನಂಗೆ ಗೊತ್ತು ಬಿಡಿ. ಬಟ್ ಜೇಂಡೆ, ಆ ಮಾನ್ಸಿ, ದ ವೇ ಶಿ ಬಿಹೇವ್ಸ್ ವಿತ್ ಆರ್ಯ ಸರ್, ಮೈ ಗಾಡ್, ಇಟ್ಸ್ ಇಂಟಾಲರಬಲ್ ಜೇಂಡೆ. ಸೀರಿಯಸ್ಲಿ. ಯಾಕೆ ನಗ್ತಿದ್ದೀರಾ ನೀವು? ಅಲ್ಲ, ಮಾನ್ಸಿ ಅವರು ತುಂಬಾ ದೊಡ್ಡ ಮನೆತನದಿಂದ ಬಂದವರು. ಹರ್ಷ ಸರ್ ಸ್ವಲ್ಪ ಇರೆಸ್ಪಾನ್ಸಿಬಲ್ ಅಂತ ಕೋಪ ಇದೆ ಅವ್ರಿಗೆ. ಅಂತ ಮನೆತನದಿಂದ ಬಂದು ಎಲ್ಲದಕ್ಕೂ ಪರ್ಮಿಷನ್ ಕೇಳ್ಬೇಕಲ್ಲ ಅನ್ನೋ ಕೋಪ ಅವ್ರಿಗಿದೆ. ಅದು ಹೀಗೆಲ್ಲ ಮಾತಾಡಿಸಿದೆ ಅಷ್ಟೇ. ವಾಟ್ ಎವರ್ ಜೇಂಡೆ, ಅದೇನೇ ಇರ್ಬೋದು. ಯಾವ ತರ ಮಾತಾಡಿದ್ರು ಅವರು ಆರ್ಯ ಸರ್ ಜೊತೆ. ಪಾಪ ಸರ್ ಕೂಡ ಸೈಲೆಂಟ್ ಆಗ್ಬಿಟ್ರು. ಏನು ಮಾತೇ ಆಡ್ಲಿಲ್ಲ ಸರ್. ಇದುವರೆಗೂ ಕೂಡ ಸರ್ ಜೊತೆ ಯಾರು ಈ ತರ ಮಾತೇ ಆಡಿಲ್ಲ. ಆದ್ರೂ ಸರ್ ಯಾಕೆ ಅಷ್ಟು ಸೈಲೆಂಟ್ ಆಗಿದ್ರು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಆರ್ಯ ಸರ್ಗೆ ಮಾನ್ಸಿ ಮೇಲೆ ತುಂಬಾ ಗೌರವ ಇದೆ. ಅವರು ಮನೆಗೆ ಮೊದಲನೇ ಸೊಸೆ ಅನ್ನೋ ಕಾರಣಕ್ಕೆ ವಯಸ್ಸು ಚಿಕ್ಕದಾದ್ರೂ ಅವ್ರನ್ನ ಅತ್ತಿಗೆ ಅಂತ ಕರೀತಾರೆ. ಆರ್ಯ ಸರ್ಗೆ ಮನೆಯವ್ರನ್ನ ಯಾರ ಮೇಲೂ ಕೋಪ ಇಲ್ಲ. ಮಾನ್ಸಿಯವರು ಅಷ್ಟೇ. ಆರ್ಯ ಸರ್ ಕಂಡ್ರೆ ತುಂಬಾ ಪ್ರೀತಿ ಕಾಳಜಿ ಇದೆ. ಅದಕ್ಕೆ ತಾನೇ ನೀವೇ ನೋಡಿದ್ರಲ್ಲ ಕೇಕ್ ತರಿಸಿದ್ದು. ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಅದು ಅವ್ರ ಗುಣ. ನೀವು ಕೋಪ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೊಂದು ಮಾತಿಲ್ಲ. ಅದು ಆಫೀಸಿಗೆ ಸೇರ್ಕೊಂಡಾಗ ನಿಮ್ ಇಂಪಾರ್ಟೆನ್ಸ್ ಎಲ್ಲಿ ಕಡಿಮೆ ಆಗ್ತಿದೋ ಅನ್ನೋ ಕೋಪ ಇತ್ತಲ್ವಾ ನಿಮ್ಗೆ? ಹಾಗೆ ಮನೆಯಲ್ಲಿ ಹರ್ಷ ಸರ್ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಿದೆ ಅನ್ನೋ ಕೋಪ ಮಾನಸಿಗೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕೋಪ ಮಾಡ್ಕೋಬೇಡಿ ಮೀರಾಜಿ. ಆಂಗರ್ ನಾಟ್ ಗುಡ್. ತಗೊಳ್ಳಿ ಮೇಡಮ್, ತಿನ್ನಿ. ಇದನ್ನ ನಾನು ಆರ್ಡ್ರ್ ಮಾಡಿಲ್ಲ. ಸರ್ ತರಿಸಿದ್ರು. ಇಲ್ಲ, ನಂಗೆ ಬೇಡ. ಪ್ಲೀಸ್ ಇದನ್ನು ತಗೊಂಡು ಹೋಗಿ. ಸರಿ ಮೇಡಮ್. ಥ್ಯಾಂಕ್ ಯು ಸುರೇಶ್. ಹಲೋ, ತಿನ್ನು. ತಣ್ಣಗಾದ್ರೆ ಚೆನ್ನಾಗಿರಲ್ಲ. ನಂಗೆ ಬೇಡ ಸರ್. ಯಾಕೆ? ನಂಗೆ ಹಸಿವಿಲ್ಲ. ಖಾಲಿ ಡಬ್ಬದಿಂದ ಹೊಟ್ಟೆ ತುಂಬ್ತಾ ನಿಂದು? ಹಠ ಮಾಡಬೇಡ, ತಿನ್ನು. ಯಾಕೆ ಹೀಗೆ ಮಾಡ್ತಿದ್ದೀರಾ ಸರ್? ನೀನು ಯಾಕೆ ಹೀಗೆ ಮಾಡ್ತಿದ್ಯಾ? ನೋಡೋಣ, ನನ್ನ ಆಫೀಸಲ್ಲಿ ಯಾರು ಊಟ ಮಾಡದೆ ಕೆಲಸ ಮಾಡೋ ಹಾಗಿಲ್ಲ. ಸರ್, ಎಲ್ಲದಕ್ಕೂ ರೂಲ್ಸ್ ಹಾಕಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಬೇಡ. ಇದರಲ್ಲಿ ರೂಲ್ಸ್ ಎಲ್ಲಿಂದ ಬಂತು? ನಿನ್ನ ಮೇಲಿರೋ ಕಾಳಜಿಯಿಂದ ಹೇಳ್ತಿದ್ದೀನಿ, ತಿನ್ನು ಪ್ಲೀಸ್. ಆ ಕಾಳಜಿನೇ ನನಗೆ ಕಷ್ಟ ಸರ್. ನನ್ನಿಂದ ಇದನ್ನ ಮೊದ್ಲಿನ ತರ ಸಿಂಪಲ್ ಆಗಿ ನೋಡಕ್ ಆಗ್ತಿಲ್ಲ. ಅನು, ನಾನು ನಿನಗೆ ಹೇಳಿದ್ದು. ಸರ್ ಪ್ಲೀಸ್, ನೀವ್ ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನು ಊಟ ಮಾಡಿಲ್ಲ ಅಂದ್ರೆ ನಿಮಗೆ ಯಾಕೆ ಇಷ್ಟೊಂದು ಕಾಳಜಿ? ನೀವ್ ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಾನು ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ತಪ್ಪೇನು? ನಂಗೆ ಗೊತ್ತಿಲ್ಲ ಸರ್. ನಂಗೆ ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ. ನಿಮ್ ಕನ್ಸರ್ನ್, ನಿಮ್ ಅಕ್ಕರೆ, ಇದ್ಯಾವುದು ನಂಗೆ ಬೇಡ. ನನ್ನಿಂದ ಯಾಕನು? ನಾನು ನಿನಗೆ
ನಿಮ್ಮ ಮನೇಲಿ ತೋರಿಸಿದ ಹುಡುಗನ ಮದುವೆ ಆಗುವಂತ ಹೇಳಿದ್ದಕ್ಕ ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿತ್ತು. ಅಷ್ಟು ಅಧಿಕಾರ ನನಗಿಲ್ವಾ? ನೀವೇ ನನ್ನ ಫ್ಯೂಚರ್ ಸರ್. ನಿಮಗೆ ಎಲ್ಲ ರೈಟ್ಸ್ ಇದೆ. ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ನೀವು ನಿಮಗೆ ಮತ್ತೆ ನಿಮ್ಮ ಮನಸ್ಸಿಗೆ ನೀವು ಮೋಸ ಮಾಡ್ಕೋತಿಲ್ವಾ ಸರ್? ಸರ್, ನಿಮಗೆಲ್ಲಾನು ಸಿಂಪಲ್ ಅನಿಸ್ಬೋದು, ಏನು ನಡೆದೇ ಇಲ್ಲ ಅನ್ನೋ ಹಾಗೆ. ಆದರೆ ನನಗೆ ಹಾಗಲ್ಲ ಸರ್. ಇವತ್ತಿಂದ ನನಗೆಲ್ಲಾನು ಬೇರೆನೆ. ನನ್ನ ಲೈಫ್ ಏನೋ ದೊಡ್ಡ ತಿರು ತಗೊಂಡಿರೋಕ್ ಫೀಲ್ ಆಗ್ತಿದೆ ಸರ್. ಅನು, ಪ್ಲೀಸ್ ಸರ್, ಏನು ಹೇಳಿ ಸಮಾಧಾನ ಮಾಡಕ್ ಬರಬೇಡಿ. ನೀವೇ ಹೇಳಿರೋ ಹಾಗೆ ನಂಬಿಕೆನೆ ಎಲ್ಲದಕ್ಕಿಂತ ದೊಡ್ಡದು. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಸರ್. ಖಂಡಿತವಾಗ್ಲೂ ನಾನು ಪ್ರೀತಿಸೋ ವ್ಯಕ್ತಿಗೆ ಇದು ಅರ್ಥ ಆಗೇ ಆಗತ್ತೆ. ಯಾವತ್ತಾದ್ರೂ ಒಂದಿನ ಅವ್ರಾಗೆ ನನ್ನ ಹತ್ರ ಬಂದು ಹೇಳ್ಕೋತಾರೆ. ಖಂಡಿತವಾಗ್ಲೂ ಆ ನಂಬಿಕೆ ನನಗಿದೆ ಸರ್, ನಂಬಿಕೆ ಇದೆ. ಸುಬ್ಬು ಎಲ್ಲೋದ್ರು? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಸುಬ್ಬು, ಏನಾಯ್ತು? ಕನ್ನಡಕ ಹೊಡೆದೋಗಿದೆ. ಬಿದ್ದೋದೆ ಕಣೆ. ಬಿದ್ದೋದೆ? ಎಲ್ಲಿ? ಅಂಗಡಿ ಹತ್ರ ಜೋರಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಬೆಂಗಳೂರಿನಲ್ಲಿ 3 ದಿನದಿಂದ ಮಳೆ ಅಲ್ವಾ, ಫುಟ್ಪಾತ್ ಎಲ್ಲ ಒದ್ದೆ ಆಗಿ ಜಾರ್ಬಿಟ್ಟೆ. ಅಲ್ಲ ಸುಬ್ಬು, ನೋಡ್ಕೊಂತಾನೆ ಓಡಾಡ್ಬೇಕು. ಎಲ್ಲಾರ ಏಟಾಯ್ತಾ? ಏನಿಲ್ಲ ಬಿಡೆ. ಸರಿ, ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ, ಚಪಾತಿ ಕೊಡ್ತೀನಿ.